ಮತ್ತೊಂದು ರೌಂಡ್ ಹಾಕಿದ್ದಾರೆ. ಎರಡನೆಯ ಸಲ ಇಟ್ ವಾಸ್ ಅರೌಂಡ್ 8 ಗಂಟೆ 43 ನಿಮಿಷ. ಕರೆಕ್ಟಾಗಿ ಈ ಕ್ಷಣದಿಂದ 12 ಗಂಟೆ 1 ಸೆಕೆಂಡು ಆಚೆ ಈಚೆ ಇಲ್ಲ, 8 ಗಂಟೆ 43 ನಿಮಿಷ ಮತ್ತೆ ATCಯಿಂದ ಕೇಳಿದ್ದಾರೆ, ಈಗ ನಿಮಗೆ ಕಾಣಿಸ್ತಾ ಇದೆಯಾ, ರನ್ವೇ ಕಾಣಿಸ್ತಿದೆಯಾ ಅಂತ. ಪೈಲಟ್ ಕಾಣಿಸ್ತಿದೆ ಅಂದ್ರಂತೆ, ರನ್ವೇ ಕಾಣಿಸ್ತಾ ಇದೆ. ಅದಾದ ನಂತರ ಬರ್ತಾ ಇರುವ ಕೆಲವು ಮಾಹಿತಿಗಳ ಪ್ರಕಾರ ಸರಿ ಇನ್ನು ಲ್ಯಾಂಡ್ ಮಾಡಿ ಅಂತ ATC ಇನ್ನೂ ಹೇಳಿರಲಿಲ್ಲ. ವಿಮಾನ ರನ್ವೇ ಕಡೆ ಅಪ್ರೋಚ್ ಶುರು ಮಾಡಿಬಿಡ್ತು. ATC ಅವರಿಗೆ ಬಹುಶಃ ರನ್ವೇ ಹತ್ರ ವಿಮಾನ ಬಂದಾಗ ಗೊತ್ತಾಗಿರ್ಬೇಕು, ರೇ ಲ್ಯಾಂಡ್ ಮಾಡೋಕ್ಕೆ ಶುರು ಮಾಡೇ ಬಿಟ್ರ ಇವರು ಅಂತ. 5 ಕಿಲೋಮೀಟರ್ನ ವಿಸಿಬಿಲಿಟಿ. ಬಾರಾಮತಿಯಲ್ಲಿ ವಿಮಾನ ಇಳಿಸಿದ ಹಾರಿಸಿದ ಎಕ್ಸ್ಪರ್ಟ್ಗಳು ಹೇಳ್ತಾರೆ ವೆದರ್ ತುಂಬ ವಾಲಟೈಲ್ ಇರುತ್ತಲ್ಲಿ ಅಂತ. ಯಾವಾಗ ಹೆಂಗೆ ಗಾಳಿ ಬೀಸುತ್ತೆ ಹೇಳೋದಕ್ಕೆ ಬರೋದಿಲ್ಲ, ಸಣ್ಣ ವಿಮಾನ ಅದು. 100 ಮೀಟರ್ ರನ್ವೇಯಿಂದ ಭೂಮಿಯಿಂದ 100 ಮೀಟರ್ ಎತ್ತರ ಇದೆ ಅನ್ನುವಷ್ಟು ಹತ್ತಿರ ಬಂದಾಗ ಏಕಾಏಕಿ ಕಂಟ್ರೋಲ್ ಕಳ್ಕೊಂಡ್ಬಿಡ್ತಂತೆ. ಕರೆಕ್ಟಾಗಿ ಬಂದು ರನ್ವೇ ಮೇಲೆ ಅಪ್ರೋಚ್ ಆಗಬೇಕಾಗಿತ್ತು, ಲ್ಯಾಂಡ್ ಆಗಬೇಕಾಗಿತ್ತು. ವಿಮಾನ ರನ್ವೇಯಿಂದ ಎಡಗಡೆ ಹೋಗಿ ಬಿದ್ದುಬಿಡ್ತು ಹೋಗಿ. ಆವಾಗಲೇ ಬೆಂಕಿ ಹತ್ಕೊಂಡಿದ್ದು ನೋಡಿ ಅಲ್ಲಿ. ಬಹುಶಃ ಗಾಳಿ ಹೊಡ್ತಾನೋ ಏನೋ, ಅದರ್ವೈಸ್ ಈ ಆ್ಯಂಗಲ್ನಿಂದ ನೋಡಿದಾಗ ವಿಮಾನದ 2 ರೆಕ್ಕೆಗಳ ಕಾಣೋದಕ್ಕೆ ಸಾಧ್ಯ ಇಲ್ಲ. ಪೈಲಟ್ಗಳ ಮೇಡೇ ಕಾಲ್ ಕೂಡ ಕೊಡೋದಕ್ಕಾಗಿಲ್ಲ. ಹಾಗೆ ಬಿದ್ದುಬಿಡ್ತು ವಿಮಾನ. ಹೊತ್ಕೊಂಡು ಉರಿದು ಸ್ಫೋಟ ಆದ ರೀತಿಯಲ್ಲಿ ಸುಟ್ಟು ಹೋಗ್ಬಿಡ್ತು. ಸ್ಫೋಟ ಆದ ರೀತಿಯಲ್ಲಿ ಇಡೀ ದೇಶಕ್ಕೆ ಶಾಕಿಂಗ್ ಸುದ್ದಿ. 5 ಜನ ಸುಟ್ಟು ಕರಕಲು. ಆ ಪಿಂಕಿ ಜಾಧವ್, ಅಜಿತ್ ಪವಾರ್ PA ಹೊರಡಕ್ಕಿಂತ ಮುಂಚೆ ತಮ್ಮ ತಂದೆಗೆ ಫೋನ್ ಮಾಡಿ ಹೇಳಿದ್ಲಂತೆ, ದಾದಾ ಜೊತೆ ನಾನು ಬಾರಾಮತಿಗೆ ಹೋಗ್ತಿದ್ದೀನಿ ಅಂತ. ದಾದಾ ಜೊತೆಗೆ ಬಾರಾಮತಿಗೆ ಹೋಗ್ತಾ ಇದ್ದೀನಿ ಅಂತ PA ಪಿಂಕಿ ಜಾಧವ್ ಅವರ ತಂದೆಗೆ ಫೋನ್ ಮಾಡಿ ಹೇಳಿದ್ಲಂತ ಹುಡುಗಿ ಪಾಪ. ಲಿಯರ್ ಜೆಟ್ 45 ಅಂತ ಈ ವಿಮಾನ. ಲಿಯರ್ ಜೆಟ್ 45 2004ರಲ್ಲಿ ಬಿಡುಗಡೆ ಆದಂಥ ಮಾಡೆಲ್ಲು ಅಂತಾರೆ. ಅಲ್ಲಿಂದ ಇಲ್ಲಿ ತನಕ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಇದು ದೊಡ್ಡ ಕಂಪ್ಲೇಂಟ್ಗಳು ಅಂತೇನಿಲ್ಲ. ಮೇಡ್ ಇನ್ ಅಮೇರಿಕಾ ಬೊಂಬಾರ್ಡಿಯರ್ ಕಂಪನಿಯವರು ಈ ವಿಮಾನ ತಯಾರಿಸ್ತಾರೆ. ಬಹಳ ಐಷಾರಾಮಿಯಾದ ಕಂಫರ್ಟಬಲ್ ಆದಂಥ ಕ್ಯಾಬಿನನ್ನು ಹೊಂದಿದೆ ಅನ್ನುವ ಕಾರಣಕ್ಕೆ ಮತ್ತು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬಹುದು ಅನ್ನುವ ಕಾರಣಕ್ಕೆ VVIPಗಳು ಈ ವಿಮಾನವನ್ನು ಪ್ರಿಫರ್ ಮಾಡ್ತಾರಂತೆ. ಮಧ್ಯೆ ಅಲ್ಲಿ ಇಳಿಸು ಇಲ್ಲಿ ಇಳಿಸು ರೀಫ್ಯೂಯಲ್ ಮಾಡಿಸು ಇರೋದಿಲ್ಲ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬಹುದು ಅನ್ನೋ ಕಾರಣಕ್ಕೆ. ಜೊತೆಗೆ ಟ್ವಿನ್ ಇಂಜಿನ್ ಇದು. ಈ VVIPಗಳಿಗೆ ಅವರು ಯಾವ ವಿಮಾನ ಅಥವಾ ಯಾವ ಹೆಲಿಕಾಪ್ಟರ್ನಲ್ಲಿ ಹಾರಾಟ ಮಾಡಬೇಕು ಅನ್ನುವುದಕ್ಕೆ ಅದರದೇ ಆದಂಥ ಸ್ಟ್ರಿಂಜೆಂಟ್ ನಿಯಮಗಳಿದ್ದಾವೆ. ಸಿಂಗಲ್ ಎಂಜಿನ್ನಲ್ಲಿ ನೀವು ಹಾರಬಹುದು, ಅವರು ಹಾರೋದಕ್ಕೆ ಪರ್ಮಿಷನ್ನೇ ಕೊಡೋದಿಲ್ಲ. ಯಾಕೆ? ಒಂದು ಎಂಜಿನ್ ಫೇಲ್ ಆದರೂ ಇನ್ನೊಂದು ಎಂಜಿನ್ ಮೇಲೆ ಆ ವಿಮಾನ ಸೇಫಾಗಿ ಲ್ಯಾಂಡ್ ಆಗೋ ಹಂಗಿರ್ಬೇಕು, ಅಥವಾ ಹೆಲಿಕಾಪ್ಟರ್ ಸೇಫಾಗಿ ಲ್ಯಾಂಡ್ ಆಗೋ ಹಂಗಿರ್ಬೇಕು. ಟ್ವಿನ್ ಎಂಜಿನ್ನೇ ಇರಬೇಕು ಅವರಿಗೆ. ವಿಮಾನದ ಪೈಲಟ್ಗಳು ನೆನ್ನೆ ತನಕ ಇನ್ಯಾವುದೋ ವಿಮಾನ ಹಾರಿಸ್ತಾ ಇದ್ರು, ಇವತ್ತು ಫಸ್ಟ್ ಟೈಮ್ ಈ ವಿಮಾನ ಹಾರಿಸೋದಕ್ಕೆ ಬಂದಿರ್ತಾರೆ. ತಗೊಂಡೋಗಿ ಈ VIP ಹಾಗೆಲ್ಲ ಇಲ್ಲ. ಆ ಪರ್ಟಿಕ್ಯುಲರ್ ಮಾಡೆಲ್ನಲ್ಲಿ ಇಂತಿಷ್ಟು ಗಂಟೆಗಳ ಹಾರಾಟದ ಅನುಭವವನ್ನು ಪಡೆದಿರಲೇಬೇಕು ಅವರು. ಅಂಥವರು ಮಾತ್ರ ಒಬ್ಬ VVIPಯನ್ನು ತೆಗೆದುಕೊಂಡು ಫ್ಲೈ ಮಾಡೋದಕ್ಕಾಗದು. ಈ ವಿಮಾನಗಳ ಸೇಫ್ಟಿ ಚೆಕಿಂಗ್ ಪ್ರತ್ಯೇಕವಾದ ನಾರ್ಮ್ಸ್ ಇದ್ದಾವೆ. ಅಷ್ಟು ಸ್ಟ್ರಿಂಜೆಂಟ್ ಇರ್ತದು. ಟ್ವಿನ್ ಎಂಜಿನ್ ವಿಮಾನ ಇದು. VSR ಏವಿಯೇಷನ್ ಅನ್ನುವ ಕಂಪನಿ ಈ ವಿಮಾನವನ್ನು ನಿರ್ವಹಣೆ ಮಾಡ್ತಾ ಇತ್ತು. ಈ ನಿರ್ವಹಣೆ ಅನ್ನೋದೇ ಒಂದು ಬೇರೆಯದೇ ಕಾನ್ಸೆಪ್ಟ್ ಅದು. ನನಗೂ ಇತ್ತೀಚೆಗೆ ಗೊತ್ತಾಯಿತು. ಆಸ್ಟ್ರೇಲಿಯಾದಲ್ಲಿ ಒಬ್ಬ ರಾಜಕಾರಣಿಯೊಬ್ಬರು ಒಂದು ಹೆಲಿಕಾಪ್ಟರ್ ತಗೊಳ್ಳೋದಕ್ಕೆ ಹೋದಾಗ ಜೊತೆ ಕರ್ಕೊಂಡು ಹೋಗಿದ್ರು. ನಾನು ಕೇಳಿದವ್ರು ಹೆಂಗಿದು ವರ್ಕೌಟ್ ಹೆಂಗಾಗುತ್ತೆ ಅಂತ. ಅವ್ರು ಹೇಳಿದ್ರು, ದುಡ್ಡು ಕೊಡೋದು ನಾವು, ಖರೀದಿ ನಾವು ಮಾಡ್ತೀವಿ. ಒಂದು ಯಾವುದೋ ಏವಿಯೇಷನ್ ಕಂಪನಿ ವಿಮಾನಗಳನ್ನು ಇಟ್ಕೊಂಡು ಆಪರೇಟ್ ಮಾಡ್ತಾ ಇರುತ್ತೆ. ನಾನು ಅದಕ್ಕೆ ಲೀಸ್ ಕೊಟ್ಟುಬಿಡ್ತೀನಿ. 1 ತಿಂಗಳಿಗೆ ಇಂತಿಷ್ಟು ಗಂಟೆ ಅಂತ ಅವರು ನಮಗೆ ಉಚಿತವಾಗಿ ಹಾರಾಡೋದಕ್ಕೆ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಉಳಿದ ಅವಧಿಯಲ್ಲಿ ನಿರ್ದಿಷ್ಟ ಗಂಟೆಗಳ ಕಾಲ ಅವರು ಅದನ್ನು ಬಾಡಿಗೆಗೆ ದುಡಿಸಿಕೊಳ್ತಾರೆ. ನಾನು ನನ್ನ ದುಡ್ಡಿಗೆ ಇನ್ವೆಸ್ಟ್ ಮಾಡಿದ್ದಕ್ಕೆ ಪ್ರತಿ ತಿಂಗಳು ಇಂತಿಷ್ಟು ಗಂಟೆ ನನ್ನ ವೈಯಕ್ತಿಕ ಬಳಕೆಗೆ ವಿಮಾನ ಅಥವಾ ಹೆಲಿಕಾಪ್ಟರ್ ಸಿಗುತ್ತೆ. ಅದಕ್ಕೆ ನಾನು ಮೇಂಟೆನೆನ್ಸ್ ಕೊಡಬೇಕಾಗಿಲ್ಲ, ಪೈಲಟ್ಗೆ ಸಂಬಳ ಕೊಡಬೇಕಾಗಿಲ್ಲ, ಹ್ಯಾಂಗರ್ಗೆ ದುಡ್ಡು ಕೊಡಬೇಕಾಗಿಲ್ಲ, ಫ್ಯೂಯಲ್ ಕೊಡಬೇಕಾಗಿಲ್ಲ, ಏನೂ ಇಲ್ಲ.
ಅದರ ಬದಲಿಗೆ ಒಂದು ಏವಿಯೇಷನ್ ಕಂಪನಿ ನನ್ನ ವಿಮಾನ ಅಥವಾ ನನ್ನ ಹೆಲಿಕಾಪ್ಟರನ್ನು ಬಾಡಿಗೆಗೆ ದುಡಿಸ್ತಾ ಇರುತ್ತೆ. ಅದಕ್ಕೆ ಬಾಡಿಗೆ ದುಡ್ಡು ನಾನು ಕೇಳೋದಿಲ್ಲ. ಈ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದರು. ಕೆಲವರು ಹೇಳ್ತಾ ಇರೋದು ಇದು ಅಜಿತ್ ದಾದಾ ಪವಾರ್ ಅವ್ರದ್ದೇ ವಿಮಾನ ಅಂತ. ಇದನ್ನು VSR ಏವಿಯೇಷನ್ಗೆ ಕೊಟ್ಟಿದ್ದರು ಹ್ಯಾಂಡಲ್ ಮಾಡೋದಕ್ಕೆ ಅಂತಾರೆ. ವಿ ಡೋಂಟ್ ನೋ, ಅದರ ಬಗ್ಗೆ ಅಕ್ಯುರೇಟ್ ಆಗಿ ಏನು ಗೊತ್ತಿಲ್ಲ. ಬಟ್ ಬಹಳ ಕಂಫರ್ಟಬಲ್ ಆಗಿ 8 ಜನ ಪ್ರಯಾಣ ಮಾಡ್ತಿದ್ದಂಥ ಐಷಾರಾಮಿ ವಿಮಾನ, ಟ್ವಿನ್ ಎಂಜಿನ್ನು ಎಲ್ಲ ಸರಿಯಾಗಿತ್ತು. 15,000 ಗಂಟೆಗಳ ಹಾರಾಟದ ಅನುಭವ ಇದ್ದ ಪೈಲಟ್ ಇದನ್ನು ಹಾರಿಸ್ತಾ ಇದ್ರು. ಹಿಂದೆ ಇದೇ VSR ಏವಿಯೇಷನ್ನಿನ ಒಂದು ವಿಮಾನ 2023ರಲ್ಲಿ ವಿಶಾಖಪಟ್ಟಣಂನಿಂದ ಮುಂಬೈಗೆ ಬರುವಾಗ ವಿ ಕಾಂಟ್ ಕಾಲ್ ಇಟ್ ಅಪಘಾತವಾಗಿತ್ತು ಅಂತಲ್ಲ, ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿತ್ತು. 8 ಜನ ಇದ್ರು ಅದರಲ್ಲಿ, ಬಟ್ ಯಾರಿಗೂ ಏನೂ ಆಗಿರಲಿಲ್ಲ. ಸೇಮ್ ಕಂಪನಿ ಹ್ಯಾಂಡಲ್ ಮಾಡ್ತಾ ಇದ್ದ ಸೇಮ್ ಮಾಡೆಲ್ನ ವಿಮಾನ. ಅದು ಒಂದು ಬಿಟ್ಟರೆ ಈ ವಿಮಾನಕ್ಕೆ ಅಂಥ ದೊಡ್ಡ ಕಪ್ಪು ಚುಕ್ಕೆ ಅನ್ನುವಂಥದ್ದು ಏನಿಲ್ಲ. ಲಿಯರ್ ಜೆಟ್ 45 ಅಂತ ಏನು ಕರಿತೀವಲ್ಲ, ಇದಕ್ಕೆ ತುಂಬ ದೊಡ್ಡ ಕಪ್ಪು ಚುಕ್ಕೆ ಅನ್ನುವಂಥದ್ದು ಏನೂ ಇಲ್ಲ. ಚೆನ್ನಾಗೇ ನಡೀತಾ ಇತ್ತು. ಅದರ್ವೈಸ್ ಅಜಿತ್ ಪವಾರ್ ಅಂಥ ರಾಜಕಾರಣಿ ಅಂಥ ರಿಸ್ಕ್ ಯಾಕ್ರಿ ತಗೊಳ್ತಾರೆ? ರಿಸ್ಕ್ ಇರೋ ವಿಮಾನದಲ್ಲಿ ಹಾರಾಡುವಂಥ ಯಾಕೆ ಅದನ್ನು ತಗೊಳ್ತಾರೆ ರಿಸ್ಕು? ರಾಜಕಾರಣಿಗಳು VVIPಗಳ ಫೇವ್ರಿಟ್ ಅದು ವಿಮಾನ. ಈ ಶಾಕಿಂಗ್ ನ್ಯೂಸ್ಗೆ ಅನೇಕ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ರು. ಕೇಳಿಸ್ಕೊಳ್ಳಿ ಯಾರ್ಯಾರೇನೇನು ಮಾತಾಡಿದ್ದಾರೆ ಅಂತ. आज का दिन हमारे लिए एक बड़ा दुख लेकर भी आया है। आज सुबह ही महाराष्ट्र में दुखद विमान दुर्घटना हुई है। इस दुर्घटना ने महाराष्ट्र के उप मुख्यमंत्री अजीत पवार जी और कुछ साथियों को हमसे छीन लिया है। अजीत दादा ने महाराष्ट्र और देश के विकास में अपना बड़ा योगदान दिया है। विशेष रूप से गांवों के जीवन को बेहतर बनाने के लिए उन्होंने हमेशा आगे बढ़कर काम किया। मैं अजीत पवार जी के परिवार के प्रति संवेदना व्यक्त करता हूं। जिन साथियों को हमने इस हादसे में खोया है, इस पीड़ा की घड़ी में हम सभी उनके परिजनों के साथ हैं। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.